ನಮಸ್ಕಾರ. ನಿಜ ಕನ್ನಡ ನ್ಯೂಸ್ನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ತಮಿಳುನಾಡಿನ ರಾಜಕೀಯ ಇತಿಹಾಸದಲ್ಲೇ ಬಹುಶಃ ಯಾರೂ ಊಹಿಸದಿದ್ದಂತಹ ಅತ್ಯಂತ ಅನಿರೀಕ್ಷಿತ ಮತ್ತು ಐತಿಹಾಸಿಕ ಘಟನೆಗೆ 2026ರ ಈ ವಿಧಾನಸಭಾ ಚುನಾವಣೆ ಸಾಕ್ಷಿಯಾಗಿದೆ. ದಶಕಗಳಿಂದ ಬೇರೂರಿದ್ದ ಆಡಳಿತ ಪಕ್ಷವನ್ನು ಅಕ್ಷರಶಃ ಧೂಳಿಪಟವಾಗಿದೆ ಹಾಗೂ ಒಂದು ಹೊಸ ಶಕ್ತಿ ಎದ್ದು ನಿಂತಿದೆ. ನೋಡಿ, ಈ ಚುನಾವಣಾ ಫಲಿತಾಂಶ ಕೇವಲ ನಂಬರ್ಸ್ ಅಲ್ಲ, ಇದು ಇಡೀ ದಕ್ಷಿಣ ಭಾರತದ ರಾಜಕಾರಣದ ದಿಕ್ಕನ್ನೇ ಬದಲಿಸುವಂತಹ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್. ಬನ್ನಿ, ಮೇಲ್ನೋಟದ ಸುದ್ದಿಗಳಿಗಿಂತ ಸ್ವಲ್ಪ ಆಳವಾಗಿ ಹೋಗಿ ನಿಖರವಾದ ಆಧಾರಗಳೊಂದಿಗೆ ಈ ಮಹಾ ಬದಲಾವಣೆಯ ಹಿಂದಿನ ಅಸಲಿ ಕಥೆ ಏನು ಅಂತ ಇವತ್ತು ಬಿಡಿಸಿ ನೋಡೋಣ. ಮೊದಲಿಗೆ ತಮಿಳುನಾಡು ಚುನಾವಣೆಯ ಈ ಮಹಾ ಕುಸಿತದ ಬಗ್ಗೆ ಮಾತಾಡೋಣ. ಕೇವಲ 4, ಹೌದು, ತಮಿಳುನಾಡಿನ ಇಡೀ ಇತಿಹಾಸದಲ್ಲೇ ಅಧಿಕಾರದಲ್ಲಿರುವಾಗಲೇ ಚುನಾವಣೆಯಲ್ಲಿ ಸೋತ ಮುಖ್ಯಮಂತ್ರಿಗಳ ಸಂಖ್ಯೆ ಬರೀ 4. ಅದರಲ್ಲಿ ಎಂಕೆ ಸ್ಟಾಲಿನ್ ಅವರು ಈಗ ಲೇಟೆಸ್ಟ್ ಎಂಟ್ರಿ. ಊಹಿಸ್ಕೊಳ್ಳಿ, ಕೊಳತೂರು ಕ್ಷೇತ್ರ ಮರುಹೊಂದಾಣಿಕೆ ಆದಾಗಿನಿಂದ ಅಲ್ಲಿ ಸತತ 3 ಬಾರಿ ಗೆದ್ದಿದ್ದ ಅವರು ಈ ಬಾರಿ ಸೋಲುಂಡಿದ್ದಾರೆ ಅಂದ್ರೆ ಈ ರಿಸಲ್ಟ್ ಎಷ್ಟರ ಮಟ್ಟಿಗೆ ಶಾಕಿಂಗ್ ಆಗಿದೆ ಅಲ್ವಾ? ಸರಿ, ಈಗ ಡಿಎಂಕೆ ಮತ್ತು ಅದರ ಮೈತ್ರಿಕೂಟದ ಅಂಕಿಅಂಶಗಳ ಕಡೆ ಒಮ್ಮೆ ಕಣ್ಣಾಡ್ಸೋಣ. ಈ ಬಾರಿ ಆಡಳಿತಾರೂಢ ಡಿಎಂಕೆ ಬರೋಬ್ಬರಿ 60 ಹೊಸ ಮುಖಗಳನ್ನ ಕಣಕ್ಕಿಳಿಸಿತ್ತು. ಆದ್ರೆ ರಿಸಲ್ಟ್ ಏನಾಯ್ತು ಗೊತ್ತಾ? ಚುನಾವಣಾ ಆಯೋಗದ ಲೇಟೆಸ್ಟ್ ಡೇಟಾ ಪ್ರಕಾರ ಡಿಎಂಕೆ ಪಡೆದಿದ್ದು ಕೇವಲ 24.2% ವೋಟ್ ಮಾತ್ರ, ಅಂದ್ರೆ ಸುಮಾರು 1.18 ಕೋಟಿ ಮತಗಳು. ಸ್ಥಾನಗಳ ಲೆಕ್ಕದಲ್ಲಿ ಹೇಳೋದಾದ್ರೆ ಕೇವಲ 60 ಸೀಟುಗಳಲ್ಲಿ ಮಾತ್ರ ಅವರು ಗೆಲುವು ಅಥವಾ ಮುನ್ನಡೆ ಸಾಧಿಸಿದ್ದಾರೆ. ಅಕ್ಷರಶಃ ಒಂದು ಬಲಿಷ್ಠ ಆಡಳಿತ ಪಕ್ಷ ರಾತ್ರೋರಾತ್ರಿ ಪ್ರಮುಖ ವಿರೋಧ ಪಕ್ಷದ ಸ್ಥಾನಕ್ಕೆ ಬಂದು ನಿಲ್ತುಬಿಟ್ಟಿದೆ. ಏನೋ ಇವರ ಮೈತ್ರಿಕೂಟದ ಕತೆ ಕೇಳಿದ್ರೆ ನೀವೇ ಆಶ್ಚರ್ಯಪಡ್ತೀರಾ. ಈ ಪಟ್ಟಿಯನ್ನೊಮ್ಮೆ ಗಮನಿಸಿ. ತಮಗೆ 28 ಸೀಟು ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ದ ಕಾಂಗ್ರೆಸ್ ಗೆದ್ದಿದ್ದು ಬರೀ 5. ಇನ್ನು ಡಿಎಂಕೆಯಿಂದ 10 ಅಸೆಂಬ್ಲಿ, 1 ರಾಜ್ಯಸಭಾ ಸೀಟ್ ಪಡೆದಿದ್ದ ಡಿಎಂಡಿಕೆ ವೃದ್ಧಾಚಲಂನಲ್ಲಿ ಮಾತ್ರ ಗೆದ್ದಿದೆ. ಅಲ್ಲಿ ಅವರ ನಾಯಕಿ ಪ್ರೇಮಲತಾ ವಿಜಯಿ ಆಗಿದ್ದಾರೆ. ಇನ್ನು ಡಿಎಂಕೆಯ ಉದಯಿಸುತ್ತಿರುವ ಸೂರ್ಯ ಚಿಹ್ನೆಯಲ್ಲೇ ಸ್ಪರ್ಧಿಸಿದ ಎಂಡಿಎಂಕೆ ಕೇವಲ 2 ಸ್ಥಾನ ಪಡೆದಿದೆ. ಎಡಪಕ್ಷಗಳಾದ ಸಿಪಿಐ ಎಂ, ಸಿಪಿಐ ಹಾಗೆ ವಿಸಿಕೆ ಇವರ ಪರ್ಫಾರ್ಮೆನ್ಸ್ ಕೂಡ ಹೇಳ್ಕೊಳ್ಳುವಂತಿಲ್ಲ. ಒಟ್ನಲ್ಲಿ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇಡೀ ಮೈತ್ರಿಕೂಟ ಈ ಬಾರಿ ಸಂಪೂರ್ಣವಾಗಿ ಮುಗ್ಗರಿಸಿದೆ. ಹಾಗಾದ್ರೆ ಹಾಲಿ ಮುಖ್ಯಮಂತ್ರಿಯನ್ನೇ ಸೋಲಿಸಿದ ಆ ಜೈಂಟ್ ಸ್ಲೇಯರ್ ಯಾರು? ಅವರ ಹಿನ್ನೆಲೆ ಏನು ಅಂತ ಈಗ ನೋಡೋಣ. ಖುದ್ದು ಎಂಕೆ ಸ್ಟಾಲಿನ್ ಅವರನ್ನ ಸೋಲಿಸಿದ ಈ ವಿಎಸ್ ಬಾಬು ಯಾರು ಗೊತ್ತಾ? ಇವರೇನು ರಾಜಕೀಯಕ್ಕೆ ಹೊಸಬರಲ್ಲ. ಒಂದು ಕಾಲದಲ್ಲಿ ಇವರು ಡಿಎಂಕೆಯ ಚೆನ್ನೈ ಉತ್ತರ ಘಟಕದ ಜಿಲ್ಲಾ ಕಾರ್ಯದರ್ಶಿ. ಅಷ್ಟೇ ಅಲ್ಲ, ಸ್ವತಃ ಸ್ಟಾಲಿನ್ ಅವರ ಕಟ್ಟ ಆಪ್ತ. ಆದ್ರೆ ಡಿಎಂಕೆಯಲ್ಲಿ ಯಾವಾಗ ಪಿಕೆ ಶೇಖರ್ ಬಾಬು ಅವರ ಪ್ರಾಬಲ್ಯ ಹೆಚ್ಚಾಯ್ತೋ ಆಗ ಬಾಬು ಅವರ ಪ್ರಭಾವ ಕಡಿಮೆಯಾಯಿತು. ನಾನು ಪಕ್ಷದಿಂದ ಉಚ್ಚಾಟನೆಗೊಂಡಿಲ್ಲ, ನಾನೇ ಪಕ್ಷ ಬಿಟ್ಟಿದ್ದು ಅಂತ ಬಾಬು ಅವರೇ ಹೇಳ್ತಾರೆ. ಆಮೇಲೆ ಸ್ವಲ್ಪ ದಿನ ಎಐಎಡಿಎಂಕೆಯಲ್ಲಿದ್ದು ಕೊನೆಗೆ ಟಿವಿಎಕೆ ಸೇರಿ ಇಂದು ದೊಡ್ಡ ಇತಿಹಾಸವನ್ನೇ ಸೃಷ್ಟಿಸಿದ್ದಾರೆ. ಈ ಟಿವಿಎಕೆ ಅಲೆ ಕೇವಲ ಒಂದು ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಇಲ್ಲಿ ನೋಡಿ, ದಶಕಗಳಿಂದ ಗ್ರೇಟರ್ ಚೆನ್ನೈ ಅಂದ್ರೆ ಅದು ಡಿಎಂಕೆಯ ಸಾಂಪ್ರದಾಯಿಕ ಭದ್ರಕೋಟೆ. ಆದ್ರೆ ಈಗ ಚಿತ್ರಣ ಸಂಪೂರ್ಣ ಬದಲಾಗಿದೆ. ಟಿವಿಎಕೆ ಕೇವಲ ಚೆನ್ನೈನಲ್ಲಿ ಮಾತ್ರವಲ್ಲ, ಅಕ್ಕಪಕ್ಕದ ತಿರುವಳ್ಳೂರ್, ಕಾಂಚೀಪುರಂ ಮತ್ತು ಚೆಂಗಲ್ಪಟ್ಟುವಿನಲ್ಲೂ ಡಿಎಂಕೆಯನ್ನ ಸಂಪೂರ್ಣವಾಗಿ ಹಿಂದಿಕ್ಕಿ ತನ್ನ ಪ್ರಾಬಲ್ಯ ಮೆರೆದಿದೆ. ಇನ್ನು ಚೆನ್ನೈನಲ್ಲಿ ಡಿಎಂಕೆ ಪರವಾಗಿ ಗೆದ್ದ ಪ್ರಮುಖರೆಂದ್ರೆ ಉದಯನಿಧಿ ಸ್ಟಾಲಿನ್ ಮತ್ತು ಶೇಖರ್ ಬಾಬು ಮಾತ್ರ. ಇದೆಲ್ಲ ನೋಡ್ತಿದ್ರೆ ನಮ್ಗೆ ಹಳೆಯ ಇತಿಹಾಸ ನೆನ್ಪಾಗ್ತಿದೆ ಅಲ್ವಾ? ಬನ್ನಿ, 1967ರ ಇತಿಹಾಸದ ಕಡೆ ಸ್ವಲ್ಪ ಕಣ್ಣಾಡಿಸೋಣ. ನಾನ್ ಮುಂಚೆ ಹೇಳಿದ ಹಾಗೆ ಸಿಎಂ ಆಗಿದ್ದಾಗಲೇ ಸೋಲೋದು ತುಂಬಾನೇ ರೇರ್. ಈ ಟೈಮ್ಲೈನ್ ನೋಡಿ. ಮೊದಲು PS ಕುಮಾರಸ್ವಾಮಿ ರಾಜ, ಆಮೇಲೆ 1967ನಲ್ಲಿ ಎಂ ಭಕ್ತವತ್ಸಲಂ, ಆಮೇಲೆ ಜಯಲಲಿತಾ ಅವರು ಅಧಿಕಾರದಲ್ಲಿದ್ದಾಗಲೇ ಸೋತಿದ್ರು. ಈಗ ಆ ಅಪೂರ್ವದ, ಆದ್ರೆ ಯಾರೂ ಇಷ್ಟಪಡದ ಪಟ್ಟಿಗೆ ಎಂಕೆ ಸ್ಟಾಲಿನ್ ಕೂಡ ಸೇರ್ಪಡೆಯಾಗಿದ್ದಾರೆ. 1967ಕ್ಕೂ ಈಗಿನ 2026ಕ್ಕೂ ಇರುವ ಈ ನೇರ ಹೋಲಿಕೆ ನಿಜಕ್ಕೂ ಬೆರಗುಗೊಳಿಸುತ್ತೆ. ಅಂದು 67ರಲ್ಲಿ ತಮಿಳುನಾಡು ರಾಜಕೀಯದ ದಿಗ್ಗಜರಾದ ಕೆ ಕಾಮರಾಜ್, ಸಿಎಂ ಭಕ್ತವತ್ಸಲಂ ಮತ್ತು ಪಿ ಕಕ್ಕನ್ ಅವರಂತಹ ನಾಯಕರೇ ಸೋತಿದ್ರು. ವಿಶೇಷ ಏನಪ್ಪಾ ಅಂದ್ರೆ ಅಂದು ಕಾಮರಾಜ್ ಅವರು ಡಿಎಂಕೆಯ ವಿದ್ಯಾರ್ಥಿ ನಾಯಕ ಪಿ ಶ್ರೀನಿವಾಸನ್ ಎದುರು ಸೋತಿದ್ರು. ಅದೇ ರೀತಿ ಇಂದು 2026ರಲ್ಲಿ ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಟಿವಿಎಕೆಯ ವಿಎಸ್ ಬಾಬು ವಿರುದ್ಧ ಸೋತಿದ್ದಾರೆ. ಇತಿಹಾಸ ಅಕ್ಷರಶಃ ಮರುಕಳಿಸಿದೆ ಅಂತಾನೆ ಹೇಳ್ಬಹುದು ಅಲ್ವಾ? ಈಗ ಡಿಎಂಕೆ ಪಾಳೆಯದಲ್ಲಿ ಯಾರಿಗೆ ಲಕ್ ಉಳಿದಿದೆ ಮತ್ತೆ ಯಾರೆಲ್ಲ ಸೋತಿದ್ದಾರೆ ಅಂತ ಫಟಾಫಟ್ ನೋಡ್ಬಿಡೋಣ. ಈ ಲಿಸ್ಟ್ನಲ್ಲಿರುವ ನಾಯಕರು ಹೇಗೋ ತಮ್ಮ ಕ್ಷೇತ್ರವನ್ನ ಉಳಿಸಿಕೊಳ್ಳುವಲ್ಲಿ ಪಾಸ್ ಆಗಿದ್ದಾರೆ.
ಪ್ರಮುಖವಾಗಿ ಡಿಎಂಕೆಯ ಯುವ ಘಟಕದ ನಾಯಕ ಮತ್ತು ನಿರ್ಗಮಿತ ಉಪಮುಖ್ಯಮಂತ್ರಿ ಉದಯನಿಧಿ ಸ್ಟಾಲಿನ್ ಅವರು ಚೆಪಾಕ್ ತಿರುವಲ್ಲಿಕೇಣಿ ಕ್ಷೇತ್ರವನ್ನ ಉಳಿಸಿಕೊಂಡಿದ್ದಾರೆ. ಪಕ್ಷ ಸೋಲು ಎಲುವನ್ನ ಕಂಡಿದೆ, ಆದ್ರೆ ನಾವು ಯಾವಾಗ್ಲೂ ಜನರ ಪರವಾಗಿ ನಿಲ್ತೀವಿ ಅಂತ ಅವರು ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ವಿಧಾನಸಭೆಯಲ್ಲಿ ಡಿಎಂಕೆಯನ್ನ ಅವರೇ ಮುನ್ನಡೆಸುವ ಸಾಧ್ಯತೆ ದಟ್ಟವಾಗಿದೆ. ಇವರ ಜೊತೆಗೆ ಕೆಎನ್ ನೆಹರು, ತಂಗಂ ತೆನ್ನರಸು ಮತ್ತು ಇವಿ ವೇಲು ಅವರಂತಹ ಪ್ರಮುಖ ಸಚಿವರು ಗೆಲುವಿನ ದಡ ಸೇರಿದ್ದಾರೆ. ಆದ್ರೆ ಅಸಲಿ ಶಾಕ್ ಇರೋದು ಈ ಲಿಸ್ಟಲ್ಲಿ. ಡಿಎಂಕೆಯ ಘಟಾನುಘಟಿ ನಾಯಕರೇ ಈ ಬಾರಿ ಮುಗ್ಗರಿಸಿದ್ದಾರೆ. ನಿವೃತ್ತಿ ಅಂಚಿನಲ್ಲಿದ್ರೂ ಸ್ಪರ್ಧಿಸಿದ್ದ ಹಿರಿಯ ನಾಯಕ ದೊರೈಮುರುಗನ್, ಆರ್ಥಿಕ ತಜ್ಞ ಪಳನಿವೇಲ್ ತ್ಯಾಗರಾಜನ್ ಅಥವಾ ಪಿಟಿಆರ್, ಮಾ ಸುಬ್ರಹ್ಮಣ್ಯನ್ ಇವರೆಲ್ಲ ಸೋತಿದ್ದಾರೆ ಅಂದ್ರೆ ನಂಬೋಕೆ ಕಷ್ಟ ಅಲ್ವಾ? ಅದಕ್ಕಿಂತ ದೊಡ್ಡ ಶಾಕ್ ಅಂದ್ರೆ ವಿಧಾನಸಭೆಯ ಸ್ಪೀಕರ್ ಆಗಿದ್ದ ಎಂ ಅಪ್ಪಾವು ಮತ್ತು ಡೆಪ್ಯೂಟಿ ಸ್ಪೀಕರ್ ಕೆಪಿ ಚಾಂಡಿ ಇಬ್ರೂ ಸಹ ತಮ್ಮ ಸ್ಥಾನ ಕಳ್ಕೊಂಡಿದ್ದಾರೆ. ಆಡಳಿತ ವಿರೋಧಿ ಅಲೆ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ. ಇದೆಲ್ಲವನ್ನೂ ಗಮನಿಸಿದಾಗ ನಮ್ಮೆಲ್ಲರ ಮುಂದಿರುವ ಅತಿ ದೊಡ್ಡ ಪ್ರಶ್ನೆ ಇದು: ದಕ್ಷಿಣ ಭಾರತದ ದ್ರಾವಿಡ ರಾಜಕಾರಣದ ಭವಿಷ್ಯವೇನು? ಒಂದು ಕಡೆ ಟಿವಿಎಕೆಯಂತಹ ಹೊಸ ಶಕ್ತಿ ಬಿರುಗಾಳಿಯಂತೆ ಎದ್ದು ಬಂದು ಇಡೀ ಸಿಸ್ಟಮನ್ನೇ ಅಲುಗಾಡಿಸ್ತಾ ಇದೆ. ಇನ್ನೊಂದು ಕಡೆ ದಶಕಗಳ ಇತಿಹಾಸವಿರುವ, ಯಾರೂ ಅಲುಗಾಡಿಸಲು ಸಾಧ್ಯವಿಲ್ಲ ಅಂತಿದ್ದ ಡಿಎಂಕೆ ತನ್ನ ಭದ್ರಕೋಟೆಯಲ್ಲೇ ಸೋತು ಕೇವಲ ವಿರೋಧ ಪಕ್ಷದ ಸ್ಥಾನಕ್ಕೆ ಬಂದು ಕೂತಿದೆ. ಇದು ಬರೀ ಒಂದು ಎಲೆಕ್ಷನ್ ರಿಸಲ್ಟ್ ಅಲ್ಲ, ದ್ರಾವಿಡ ರಾಜಕಾರಣದ ಹೊಸ ಯುಗದ ಆರಂಭ ಅಂತಾನೆ ಹೇಳ್ಬೋದೇನೋ. ಈ ಮಹತ್ವದ ಐತಿಹಾಸಿಕ ಬದಲಾವಣೆ ಮುಂದೆ ಯಾವೆಲ್ಲ ರಾಜಕೀಯ ಸಮೀಕರಣಗಳನ್ನ ಸೃಷ್ಟಿಸುತ್ತೆ ಅನ್ನೋದನ್ನ ನಾವೆಲ್ಲ ಕಾದು ನೋಡ್ಬೇಕಿದೆ. ನಿಜ, ಕನ್ನಡ ನ್ಯೂಸ್ನ ಈ ವಿಶೇಷ ವಿಶ್ಲೇಷಣೆಯನ್ನ ನೋಡಿದ್ದಕ್ಕೆ ಧನ್ಯವಾದಗಳು.